ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ DCT ಎಕ್ಸಾಮ್ ಬರೀತಾ ಇದ್ದೀರಾ. ಇದೇ ಶನಿವಾರ 23rd ಮೇ. ಓಕೆ, ಸೊ ಇವಾಗ ಬರಿಬೇಕಾದ್ರೆ ನಿಮ್ಗೆ ಮೇನ್ ಒಂದು ಸ್ವಲ್ಪ ಡೌಟ್ಸ್ ಓಡ್ತಾ ಏನು ಅಂತಂದ್ರೆ, ಕ್ವಶನ್ ಪೇಪರ್ ವರ್ಷನ್ ಕೋಡ್ ಈ ಸಲ 2026 ಯಾವ ತರ ಬರುತ್ತೆ ಸರ್, ಎಷ್ಟು ವರ್ಷನ್ ಕೋಡ್ಸ್ ಬರುತ್ತೆ, ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜಸ್ ಆಗುತ್ತಾ, ಓಕೆ ಅಂದ್ರೆ ಶಫ್ಲಿಂಗ್ ಆಗುತ್ತಾ ಇಲ್ಲ ಸೇಮ್ ಮಾಡಲ್ ಬರುತ್ತಾ, ಏನು ಒಂದು ಐಡಿಯಾ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಕ್ಯಾನ್ ವಿ ರೈಟ್ ಆನ್ DCT ಕ್ವಶನ್ ಪೇಪರ್, ಇದು ಮೇನ್ ಥಿಂಗು. ಕ್ವಶನ್ ಪೇಪರ್ ಬರಿಬೇಕಾ ಬೇಡ, ಕೆಲವ್ರಿಗೆ ಡೌಟ್ ಇದೆ. ಓಕೆ, ಡಿಪ್ಲೊಮಾ ಎಕ್ಸಾಮ್ ಅಲ್ಲಿ ಬರಿತಾ ಇರಲಿಲ್ಲ, ಇವಾಗ ಬರಿಬಹುದಾ ಬೇಡ ಅಂತ. ವೆನ್ ಟು ಟ್ರಾನ್ಸ್ಫರ್ ಆನ್ಸರ್ ಕೀ ಅಂತ OMR, ಇದು ಮೇನ್ ಥಿಂಗು. ಇಷ್ಟನ್ನು ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಒಂದು OMR ಶೀಟ್ ಕೊಡ್ತಾರೆ. OMR ಶೀಟ್ ಅಲ್ಲಿ ಎಲ್ಲ ಫಿಲ್ ಅಪ್ ಮಾಡಬೇಕು. ಸೊ 150ಗೆ 140 ಇದು ಕೊಡ್ತಾರೆ, 150ಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟಾದ್ಮೇಲೆ ಬರೀಬೇಕು. 2 ಗಂಟೆಗೆ ನಿಮ್ಗೆ ಓಪನ್ ಆಗುತ್ತೆ. ಬೆಲ್ ಟೈಮಿಂಗ್ಸ್ ಅನೌನ್ಸ್ಮೆಂಟ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ನಿಮ್ಗೆ ಈ ತರ ಕ್ವಶನ್ ಪೇಪರ್ ಕೊಟ್ಟಾಗ ಈ ತರ ಒಂದು ಬೆಲ್ ಟೈಮಿಂಗ್ಸ್ ಬಗ್ಗೆ, ಡ್ರೆಸ್ ಕೋಡ್ ಬಗ್ಗೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ವಿಡಿಯೋ ಮಾಡಿದ್ದೆ, ಪ್ಲೇ ಲಿಸ್ಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಬಂದಿರೋದು ನಾನೇನು ಅಂತಂದ್ರೆ ಮೇನ್ಲಿ 4 ಮೇನ್ ಥಿಂಗ್ಸ್ಗೆ. ಓಕೆ, ಕ್ವಶನ್ ಪೇಪರ್ ವರ್ಷನ್ ಕೋಡ್ಸ್ ಮೇನ್ಲಿ ಏನ್ ಬರುತ್ತೆ ನಮ್ಗೆ ಇಲ್ಲಿ ವರ್ಷನ್ ಕೋಡ್ಸ್ ನೋಡಿ. ಇಲ್ಲಿ ವರ್ಷನ್ ಕೋಡ್ಸ್ ಅಂತ ಬಂದಾಗ ನಿಮಗೆ 2023 2024 ಮತ್ತೆ 2025 3 ಎಕ್ಸಾಮ್ ಆಗಿದೆ. 3 ಎಕ್ಸಾಮ್ ಅಲ್ಲಿ ನಿಮ್ಗೆ ಬಂದಿರೋದು 4 ವರ್ಷನ್ ಕೋಡ್. ದಟ್ ಈಸ್ A1 B1 C1 D1 4 ವರ್ಷನ್ ಕೋಡ್ಸ್ ಬಂದಿದೆ ನಿಮ್ಗೆ. ಓಕೆ, ಆಕ್ಚುಲಿ ಎ ಅಲ್ಲಿ 4 ಬರುತ್ತೆ, ಬಿ ಎಲ್ 4 ಬರುತ್ತೆ, ಸಿ ಎಲ್ 4 ಬರುತ್ತೆ, ಡಿ ಎಲ್ 4 ಬರುತ್ತೆ. 16 ವರ್ಷನ್ಸ್ ಕೊಡ್ತಾ ಇದ್ರು. ಸೊ ನಿಮ್ಗೆ ಇವಾಗ ಬರ್ತಾ ಇರೋದು 4 ವರ್ಷನ್, 3 ವರ್ಷದಲ್ಲಿ. ಇವಾಗ ನಮಗೆ 2026ಗೆ ಏನ್ ಸರ್ ಅಂತಂದ್ರೆ ನಿಮಗೂ ಈ 4 ಬರುತ್ತೆ. ಓಕೆ, ನಿಮಗೂ 2026ಗೆ ಏನ್ ಸರ್ ಅಂತಂದ್ರೆ ನಿಮಗೂ ಈ 4 ಬರುತ್ತೆ, ಬೇರೆ ಬರೋಕ್ ಚಾನ್ಸ್ ಇಲ್ಲ. 4 ವರ್ಷನ್ಸ್ A1 B1 C1 D1. ಇವಾಗ 4 ವರ್ಷನ್ಸ್ ಅಲ್ಲಿ 5 ಸಬ್ಜೆಕ್ಟ್ ಬರುತ್ತೆ ನಿಮ್ಗೆ. ಓಕೆ, 5 ಸಬ್ಜೆಕ್ಟ್ಸ್ ಇದೆ. ಸೊ 5 ಸಬ್ಜೆಕ್ಟ್ಸ್ ಅಂತಂದ್ರೆ ಫಸ್ಟ್ ಮ್ಯಾಥ್ಸ್ ಬಂದು 20 ಮಾರ್ಕ್ಸ್ ಬರುತ್ತೆ. ಮತ್ತೆ ಎಸ್ ಅಂಡ್ ಡೇ ಬಂದು 20 ಮಾರ್ಕ್ಸ್ ಬರುತ್ತೆ. ಓಕೆ, ಇದರಲ್ಲಿ 5 ಯೂನಿಟ್ ಇದೆ, ಇದರಲ್ಲಿ 4 ಯೂನಿಟ್ ಇದೆ. ಮತ್ತೆ ಐ ಟಿ ಸ್ಕಿಲ್ಸ್ 20 ಮಾರ್ಕ್ಸ್ ಬರುತ್ತೆ. ಮತ್ತೆ ಎಫ್ ಟ್ರಿಪಲ್ ಇ 20 ಮಾರ್ಕ್ಸ್ ಬರುತ್ತೆ. ಸೊ ಇದ್ರಲ್ಲಿ 5 ಚಾಪ್ಟರ್ ಬರುತ್ತೆ, ಇದ್ರಲ್ಲಿ 5 ಚಾಪ್ಟರ್ ಬರುತ್ತೆ. ಮತ್ತೆ PMS 20 ಮಾರ್ಕ್ಸ್ ಬರುತ್ತೆ, ಇದ್ರಲ್ಲಿ 5 ಚಾಪ್ಟರ್ ಬರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್, ಟೋಟಲ್ 24 ಚಾಪ್ಟರ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಇವಾಗ ಹೆಂಗ್ ಸರ್ ಬರುತ್ತೆ ನಿಮ್ಗೆ, ಯಾಕಂದ್ರೆ ಒಂದೊಂದು ಯೂನಿಟ್ ಬರುತ್ತೆ ನಮ್ಗೆ ಇಲ್ಲಿ. ನಮ್ಗೆ ಈ ಪ್ಯಾಟರ್ನ್ ಅಲ್ಲಿ ಯಾವ ತರ ಬರುತ್ತೆ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ 4 ವರ್ಷನ್ ಅಂತ ಹೇಳಿದೆ. ಇವಾಗ A1 ಅಂತ ತಗೊಂಡ್ರೆ ಫಸ್ಟ್ ನಿಮ್ಗೆ ಮ್ಯಾಥ್ಸ್ ಕೇಳ್ಬೋದು, ಆಮೇಲೆ ಎಸ್ ಅಂಡ್ ಡೇ ಕೇಳ್ಬೋದು, ಆಮೇಲೆ IT ಸ್ಕಿಲ್ಸ್ ಕೇಳ್ಬೋದು, ಆಮೇಲೆ F-triple E ಕೇಳ್ಬೋದು, ಆಮೇಲೆ PMS ಕೇಳ್ಬೋದು. ಕ್ಯಾಲ್ಕುಲೇಟರ್ಸ್ ಮಾತ್ರ ಬರ್ದಿದ್ದೀನಿ. ಸೊ ನಿಮಗೆ ಸಬ್ಜೆಕ್ಟ್ ವೈಸ್ 20 ಮಾರ್ಕ್ಸ್ ಬರುತ್ತೆ. ನಿಮಗೆ ಸಬ್ಜೆಕ್ಟ್ ವೈಸ್ 20 ಮಾರ್ಕ್ಸ್ ಬರುತ್ತೆ. ಇದ್ರಲ್ಲಿ 5 ಯೂನಿಟ್ ಬಂದಾಗ ಅದು ಆರ್ಡರ್ ಅಲ್ಲೇ ಬರುತ್ತೆ. ಅಂದ್ರೆ ಇದರಲ್ಲಿ 5 ಯೂನಿಟ್ 1 2 3 4 5, ಇದರಲ್ಲಿ ಅಗೇನ್ 1 2 3 4 ಬರುತ್ತೆ. ಇದರಲ್ಲಿ 1 2 3 4 5 ಹಿಂಗೆ ಬರ್ಬೋದು. F-triple E 1 2 3 4 5 ಬರ್ಬೋದು. PMS 1 2 3 4 5 ಬರ್ಬೋದು. ಇದೇ ಆರ್ಡರ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇದು ಶಫ್ಲಿಂಗ್ ಆಗಲ್ಲ, ಯಾವುದೇ ಕಾರಣಕ್ಕೂ ಯೂನಿಟ್ ಶಫ್ಲಿಂಗ್ ಆಗಲ್ಲ. ಅಂದ್ರೆ ಮ್ಯಾಥ್ಸ್ ತಗೊಂಡ್ರೆ ನಮ್ಗೆ ಏನಾಗ್ಬೇಕು, ನಮ್ಗೆ ಫಸ್ಟ್ ಯೂನಿಟ್ ಬರುತ್ತೆ, ಆಮೇಲೆ ಸೆಕೆಂಡ್ ಯೂನಿಟ್ ಬರುತ್ತೆ, ಆಮೇಲೆ ಥರ್ಡ್ ಯೂನಿಟ್ ಬರುತ್ತೆ, ಆಮೇಲೆ ಫೋರ್ತ್ ಯೂನಿಟ್ ಬರುತ್ತೆ, ಆಮೇಲೆ ಫಿಫ್ತ್ ಯೂನಿಟ್ ಬರುತ್ತೆ. ಫಸ್ಟ್ ಯೂನಿಟ್ ಅಲ್ಲಿ 4 ಕ್ವಶನ್ ಬರುತ್ತೆ, ಮ್ಯಾಟ್ರಿಕ್ಸ್ ಅಲ್ಲಿ ಸ್ಟ್ರೈಟ್ ಲೈನ್ಸ್ 4 ಕ್ವಶನ್ ಬರುತ್ತೆ, ಟ್ರಿಗ್ನಾಮೆಟ್ರಿ 4 ಕ್ವಶನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ 4 ಕ್ವಶನ್ ಬರುತ್ತೆ, ಇಂಟಿಗ್ರೇಷನ್ 4 ಕ್ವಶನ್ ಬರುತ್ತೆ. ಇದೇ ಆರ್ಡರ್ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ಸಬ್ಜೆಕ್ಟ್ ವೈಸ್ ವೇರಿ ಆಗುತ್ತೆ. ಇವಾಗ A1 ಹೆಂಗ್ ಬಂದ್ರೆ A2 B1 ಹೆಂಗ್ ಬರುತ್ತೆ ಅಂತಂದ್ರೆ ಪ್ರಾಬಲಿ ಸಬ್ಜೆಕ್ಟ್ಸ್ ವೇರಿ ಆಗುತ್ತೆ. ಇದು ಸಬ್ಜೆಕ್ಟ್ಸ್ ಇದೆಲ್ಲ, ಇದು ಮಾತ್ರ ವೇರಿ ಆಗುತ್ತೆ ನಿಮ್ಗೆ. ಇದು ಯೂನಿಟ್ಸ್ ವೇರಿ ಆಗಲ್ಲ. ಅಂದ್ರೆ ಇಲ್ಲಿ ಮ್ಯಾಥ್ಸ್ ಬರೋದು, ಇಲ್ಲಿ ಬೇಕಾದ್ರೆ IT ಬರ್ಬೋದು ಫಸ್ಟ್, ಆಮೇಲೆ ಮ್ಯಾಥ್ಸ್ ಬರ್ಬೋದು, ಅಥವಾ PMS ಬರ್ಬೋದು, ಆಮೇಲೆ ಮ್ಯಾಥ್ಸ್ ಬರ್ಬೋದು, ಆಮೇಲೆ ಎಸ್ ಅಂಡ್ ಡೇ ಬರ್ಬೋದು, ಆಮೇಲೆ ಉಳಿದಿರೋದು ಯಾವುದು IT ಸ್ಕಿಲ್ಸ್ F-triple E ಬರ್ಬೋದು. ಓಕೆ, ಇದು ವೇರಿಯೇಷನ್ಸ್ ಆಗುತ್ತೆ. ಅಂದ್ರೆ 20 ಕ್ವಶನ್. ಸೊ ಇಲ್ಲಿ ಬಂದು ಫಸ್ಟ್ ಥಿಂಗ್ ಇಲ್ಲಿಂದ 1 to 20 ಕ್ವಶನ್ ಬರುತ್ತೆ, ಇಲ್ಲಿ 21 to 40 ಬರುತ್ತೆ, ಆಮೇಲೆ 41 to 100 ಬರುತ್ತೆ, 41 to 60 ಬರುತ್ತೆ, ಆಮೇಲೆ 61 to 80 ಬರುತ್ತೆ, ಆಮೇಲೆ 81 to 100 ಕ್ವಶನ್ಸ್ ಬರುತ್ತೆ. ಟೋಟಲ್ ನಿಮ್ಗೆ 100 ಕ್ವಶನ್ ಬರುತ್ತೆ. ಆ 100 ಕ್ವಶನ್ ಆನ್ಸರ್ ಮಾಡೋದಕ್ಕೆ ನಿಮ್ಗೆ 3 ಅವರ್ಸ್. 100 ಕ್ವಶನ್ ಆನ್ಸರ್ ಮಾಡೋದಕ್ಕೆ 3 ಅವರ್ಸ್. ದಟ್ ಈಸ್ ಈಕ್ವಲ್ ಟು 100 ಡಿವೈಡ್ ಬೈ 180 ಮಿನಿಟ್ಸ್. ಸೊ 1 ಕ್ವಶನ್ಗೆ ಯು ವಿಲ್ ಗೆಟ್ 1.8 ಮಿನಿಟ್ಸ್. ಸೆಕೆಂಡ್ಸ್ ತಗೊಂಡಾಗ 108 ಸೆಕೆಂಡ್ ಸಿಗುತ್ತೆ. ಸೊ ಎಲ್ಲದಕ್ಕೂ ಈಕ್ವಲ್ ಆಗಿ ಟೈಮಿಂಗ್ ಸಿಗುತ್ತೆ ನಿಮಗೆ. ಹಂಗಂದ್ಬಿಟ್ಟು ಎಲ್ಲಾ ಕ್ವಶನ್ಗೂ 1.8 ಮಿನಿಟ್ಸ್ ಆಗೋವರೆಗೂ ವೆಯ್ಟ್ ಮಾಡೋದಂತಲ್ಲ, ರಫ್ಲಿ ಡಿವೈಡ್ ಮಾಡಿದಾಗ ಅಷ್ಟು ಸಿಗುತ್ತೆ ನಿಮಗೆ. ಸೊ ಐ ಥಿಂಕ್ ಯು ಗಾಟ್ ಎ ಕ್ವಶನ್ ಪೇಪರ್ ವರ್ಷನ್ ಕೋಡ್ಸ್ ಬಗ್ಗೆ ಒಂದು ಐಡಿಯಾ ಬಂತು, ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಐಡಿಯಾ ಬಂತು.
ಹಂಗಾರೆ ಏನ್ ಸರ್, ಇವಾಗ ನಮ್ಗೆ ಶಫ್ಲಿಂಗ್ ಮಾಡ್ಬಿಡ್ತಾರ? ಹಂಗಾದ್ರೆ ನನ್ಗೆ ಶಫ್ಲಿಂಗ್ ಮಾಡ್ಬಿಡ್ತಾರ? ನಮ್ಗೆ ಮಾಡ್ಬೇಕಾದ್ರೆ ನಮ್ಗೆ ಇವಾಗ ವೇರಿಯೇಷನ್ಸ್ ಮಾಡ್ಬಿಡ್ತಾರ ಅಂದ್ರೆ ಯಾವುದೇ ಕಾರಣಕ್ಕೂ ವೇರಿಯೇಷನ್ಸ್ ಮಾಡಲ್ಲ. ಅರ್ಥ ಆಯ್ತಾ? ಇಂಟರ್ನಲ್ ಯೂನಿಟ್ ವೇರಿಯೇಷನ್ಸ್ ಮಾಡಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ವರ್ಷನ್ ಕೊಡ್ತಾರೆ A1 ಅಂದ್ಬಿಟ್ಟು, A1 ಅಂತ ವರ್ಷನ್ ಕೊಟ್ಟಾಗ ಮ್ಯಾಥ್ಸ್ ಅಲ್ಲಿ ಇಲ್ಲಿ 1 2 3 4 5 ಅಂತ ಕೊಟ್ಬಿಟ್ಟು ನೆಕ್ಸ್ಟ್ B1 ನಲ್ಲಿ ಇನ್ ಕೇಸ್ IT ಕೊಟ್ರೆ ಇಲ್ಲಿ 2 3 1 2 5 2 3 1 4 5 ಹಿಂಗೆ ಕೊಡೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಅರ್ಥ ಮಾಡ್ಕೊಳ್ಳಿ. ಆರ್ಡರ್ ಅಲ್ಲೇ ಕೊಡಬೇಕು, ಅವ್ನು ಕೊಟ್ರೆ ಆರ್ಡರ್ ಅಲ್ಲೇ ಕೊಡಬೇಕು. 1 2 3 4 5 ಅಂದ್ರೆ ನಾನು ಹೇಳ್ತಾ ಇರೋದು ಸಬ್ಜೆಕ್ಟ್ ವೈಸ್ ಶಫ್ಲಿಂಗ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಯೂನಿಟ್ ವೈಸ್ ಶಫ್ಲಿಂಗ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಫಿಕ್ಸ್ ಆಗಿ ಆ ಕನ್ಫ್ಯೂಷನ್ಸ್ ಬೇಡ. ಯಾಕಂದ್ರೆ ಕೆಲವರಲ್ಲಿ ಆ ಕನ್ಫ್ಯೂಷನ್ಸ್ ಇದೆ. ಎಲ್ಲೋ ಒಂದೊಂದೆರಡು ಕ್ವಶನ್ಸ್ ವೇರಿಯೇಷನ್ಸ್ ಆಗ್ಬೋದು. ಇವಾಗ ಮ್ಯಾಥ್ಸ್ ಅಲ್ಲಿ ಹೇಳಿದೆ ನಿಮ್ಗೆ, ಇದ್ರಲ್ಲಿ 4 ಕ್ವಶನ್ ಅನ್ಬಿಟ್ಟು ಇಲ್ಲಿ 3 ಮಾಡ್ಬೋದು, ಇದ್ರಲ್ಲಿ 5 ಮಾಡ್ಬೋದು, ಇಲ್ಲಿ ಇದ್ರಲ್ಲಿ 2 ಮಾಡ್ಬೋದು, ಇಲ್ಲ 6 ಮಾಡ್ಬೋದು. ಆ ತರ ಮಾಡ್ಬೋದು. ಅಂದ್ರೆ ಮ್ಯಾಥ್ಸ್ ಇಂದ 20 ಮಾರ್ಕ್ಸ್ ಅಂತ ಹೇಳಿದಾನೆ, 20 ಮಾರ್ಕ್ಸ್ ಕೇಳ್ತಾನೆ. ಒಂದ್ರಲ್ಲಿ ಜಾಸ್ತಿ ಒಂದ್ರಲ್ಲಿ ಕಡಿಮೆ ಮಾಡ್ಬೋದು. ಆಮೇಲೆ ಇದ್ರಲ್ಲೂ ಅಷ್ಟೇ, ಫಸ್ಟ್ ಮ್ಯಾಟ್ರಿಕ್ಸ್ ತಗೊಂಡಾಗ ನೆಕ್ಸ್ಟ್ ಸ್ಟ್ರೈಟ್ ಲೈನ್ಸ್ ಬರಬೇಕು, ನೆಕ್ಸ್ಟ್ ಟ್ರಿಗ್ನಾಮೆಟ್ರಿನೇ ಬರಬೇಕು, ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ತಗೊಳ್ಬೇಕು, ನೆಕ್ಸ್ಟ್ ಇಂಟಿಗ್ರೇಷನ್ ಬರಬೇಕು. ಇದೇ ಆರ್ಡರ್ ಅಲ್ಲಿ ಹೋಗ್ಬೇಕು ನಿಮ್ಗೆ, ಬೇರೆ ಆರ್ಡರ್ ಚೇಂಜ್ ಚಾನ್ಸ್ ಇಲ್ಲ. ಯಾಕಂದ್ರೆ ನೀವು ಇಲ್ಲಿ ಒಂದು ಸಬ್ಜೆಕ್ಟ್ ಬರಿತಾ ಇಲ್ಲ, ಮಲ್ಟಿಪಲ್ ಸಬ್ಜೆಕ್ಟ್ಸ್ ಬರಿತಾ ಇದ್ದೀರಾ. ಸೊ ಅವಾಗ ಟೈಮ್ ಶಿಫ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಈ ತರ ಮಾಡ್ತಾರೆ. ಓಕೆ, ಹೋಪ್ ಯು ಗಾಟ್ ದ ಆನ್ಸರ್. ನೆಕ್ಸ್ಟ್ ಇವಾಗ ನನಗೆ ಕ್ಯಾನ್ ವಿ ರೈಟ್ ಆನ್ DCT ಕ್ವಶನ್ ಪೇಪರ್ ಅಂದ್ರೆ ಎಸ್, ಯು ಕ್ಯಾನ್ ಅಬ್ಸಲ್ಯೂಟ್ಲಿ ರೈಟ್ ಆನ್ ದ DCT ಕ್ವಶನ್ ಪೇಪರ್. ಯಾಕೆ ಅಂದ್ರೆ ನೋಡಿ ಹೇಳ್ತೀನಿ, ಕ್ವಶನ್ ಪೇಪರ್ ಈ ತರ ಕೊಡ್ತಾರೆ, ಎಲ್ಲೂ ನಿಮಗೆ ಅಡಿಷನಲ್ ವರ್ಕಿಂಗ್ ಶೀಟ್ಸ್ ನಿಮಗೆ ಪ್ರೊವೈಡ್ ಮಾಡಲ್ಲ. ಸೊ ಫ್ರಂಟ್ ಕ್ವಶನ್ ಪೇಪರ್ ಕೊಟ್ಟಾಗ ಬ್ಯಾಕ್ ಸೈಡ್ ಇಲ್ಲಿ ಬಂದಾಗ ಇಲ್ಲಿ ಇರುತ್ತೆ ನೋಡಿ, ಅವನೇ ಕೊಟ್ಟಿದ್ದಾನೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂದ್ಬಿಟ್ಟು ಏನ್ ಬೇಕಾದ್ರೆ ಬರಿಬಹುದು. ನೋಡಿ ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು, ಎಲ್ಲ ಬೇಕಾದ್ರೆ ಬರಿಬಹುದು. ಅದೇ ತರ ನೋಡಿ ನೀವು ಇಲ್ಲಿ ಇಲ್ಲೂ ಬರಿಬಹುದು. ನೋಡಿ ಈಚ್ ಪೇಜ್ ಅಲ್ಲಿ ಈ ತರ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕೊಟ್ಟಿರ್ತಾನೆ, ಇಲ್ಲೆಲ್ಲ ಬರ್ಕೊಬಹುದು. ಹಂಗಂದ್ರೆ ಇಲ್ಲೇ ಬರಿಬೇಕಾ ಸರ್ ಅಂದ್ರೆ ಏನಿಲ್ಲ, ಇಲ್ಲೂ ಬರಿಬಹುದು, ಇಲ್ಲೂ ಬರಿಬಹುದು, ಇಲ್ಲೂ ಬರಿಬಹುದು, ಹೆಂಗ್ ಬೇಕೋ ಬರಿಬಹುದು. ನೀವು ಇಲ್ಲಿ ಹೆಂಗ್ ಬೇಕೋ ಯುಟಿಲೈಸ್ ಮಾಡ್ಕೊಬಹುದು. ದಟ್ಸ್ ದ ಮೇನ್ ಥಿಂಗ್. ಎಲ್ಲೆಲ್ಲಿ ಬ್ಲಾಂಕ್ ಸ್ಪೇಸ್ ಸಿಗುತ್ತೋ ನೀವು ಯುಟಿಲೈಸ್ ಮಾಡ್ಕೊಬಹುದು. ಬಟ್ ಡಿಪ್ಲೊಮಾದಲ್ಲಿ ರಿಜಿಸ್ಟರ್ ನಂಬರ್ ಬಿಟ್ಬಿಟ್ಟು ಏನು ಬರೆಯಂಗಿರ್ಲಿಲ್ಲ. ಬಟ್ ಇದ್ರಲ್ಲಿ ಆತರ ಅಲ್ಲ, ಯು ಕ್ಯಾನ್ ರೈಟ್ ಎನಿಥಿಂಗ್ ಎನಿವೇರ್ ಆನ್ ದ ಕ್ವಶನ್ ಪೇಪರ್. ಫ್ರಂಟ್ ಪೇಜ್ ಅಲ್ಲೂ ಬರಿಬಹುದು. ನೀವು ಜಾಗ ಬೇಕಾ, ಜಾಗ ಅಂದ್ರೆ ಇಲ್ಲೂ ಯುಟಿಲೈಸ್ ಮಾಡ್ಕೊಬಹುದು. ಅಷ್ಟೊಂದೆಲ್ಲ ಏನಿರಲ್ಲ. ಸೊ ಗೊತ್ತಿರ್ಲಿ, ಗಮನಕ್ಕಿರ್ಲಿ ಅಷ್ಟೇ. ಓಕೆ, ಅದಾದ್ಮೇಲೆ ವೆನ್ ಟು ಟ್ರಾನ್ಸ್ಫರ್ ದ ಆನ್ಸರ್ ಕೀ ಆನ್ ದ OMR. ನೋಡಿ ಇದಕ್ಕೆ ಫಸ್ಟ್ ಥಿಂಗ್ OMR ಹೋಗೋಣ. ಸೊ OMR ಶೀಟ್ ಈ ತರ ಕೊಡ್ತಾರೆ ನಿಮ್ಗೆ ಇಲ್ಲಿ, OMR ಶೀಟ್ ಈ ತರ ಕೊಡ್ತಾರೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿ ಆನ್ಸರಿಂಗ್ ಮಾಡಬೇಕು 1 ಇಂದ 25, 26 to 50, 51 to 75, 76 to 100 ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಇದೆಲ್ಲ ಫಿಲ್ಅಪ್ ಮಾಡಿರ್ತೀರಾ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು. ಈ ತರ ಈ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ವೇ ಬರುತ್ತೆ, ಬಬ್ಲಿಂಗ್ ಅಂತ ಕರಿತೀವಿ ಅದನ್ನ. ಸೊ ಬಬ್ಲಿಂಗ್ ಬಗ್ಗೆ ಆಲ್ರೆಡಿ ಹೇಳಿದೀನಿ ನಿಮ್ಗೆ. ನೋಡಿ ಸರಿಯಾದ ಕ್ರಮ ಬಂದಿಲ್ಲ. ಓಕೆ ಓಕೆ, ಬಬ್ಲಿಂಗ್ ಅಂದ್ರೆ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿ ಬಂದಿಲ್ಲ ಆಕ್ಚುಲಿ ಇದು ನಿಮ್ಗೆ. ಸೊ ಇಲ್ಲಿ ಬಬ್ಲಿಂಗ್ ಇರುತ್ತಲ್ಲ ಕ್ವಶನ್ ನಂಬರ್ 1 ಅಂದಾಗ ನೋಡಿ, ಇಲ್ಲಿ ಕಂಪ್ಲೀಟ್ ಈ ತರ ಬಬ್ಲಿಂಗ್ ಮಾಡ್ಬೇಕು ನಾವು ಇಲ್ಲಿ. ಓಕೆ, ಯಾವುದೇ ಡಾಟ್ಸ್ ಇಲ್ದಿರ ಬಾಲ್ ಪಾಯಿಂಟ್ ಪೆನ್ ನಲ್ಲಿ ನೀವು ಬರಿಬೇಕು. ಯೂಶಲಿ ನಾನ್ ಪ್ರಿಫರ್ ಮಾಡೋದು ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್. ಈ ಸರ್ಕಲ್ ಇಂದ ಈಚೆ ಹೋಗ್ಬಾರ್ದು. ಯಾವ ತರ ಅಲೋಡ್ ಇದು ಅಲೋಡ್ ಇದೆ ನೋಡಿ, ದಿಸ್ ಇಸ್ ಕರೆಕ್ಟ್. ಯಾವ ತರ ಅಲೋಡ್ ಇಲ್ಲ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಅರ್ಧ ಬಬ್ಲಿಂಗ್ ಮಾಡ್ತೀರಾ, ಹಿಂಗ್ ಮಾಡ್ತೀರಾ, ನಾಟ್ ಅಲೋಡ್. ನೋಡಿ ಹಿಂಗ್ ಮಾಡ್ತೀರಾ, ನಾಟ್ ಅಲೋಡ್. ಇಲ್ಲ ಒಂದು ಇಂಟು ಮಾರ್ಕ್ ಹಾಕ್ತೀರಾ, ನೋಡಿ ಹಿಂಗ್ ಇಂಟು ಮಾರ್ಕ್ ಹಾಕ್ಬಿಡ್ತೀರಾ ಕರೆಕ್ಟ್ ಅನ್ಬಿಟ್ಟು, ಅಂದ್ರೆ ಬಿ ಕನ್ನಡದ ಹಿಂಗ್ ಇಂಟು ಮಾರ್ಕ್ ಹಾಕ್ತೀರಾ, ನಾಟ್ ಅಲೋಡ್, ದಿಸ್ ಇಸ್ ನಾಟ್ ಅಲೋಡ್. ಆಮೇಲೆ ಟಿಕ್ ಮಾಡ್ಬಿಡೋದು, ಈ ಕ್ವಶನ್ ಟಿಕ್ ಅಂದ್ರೆ ಟಿಕ್ ಮಾಡ್ಬಿಡೋದು, ನಾಟ್ ಅಲೋಡ್. ಇವೆಲ್ಲ ಮಾಡೋಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಏನ್ ನಿಮ್ಗೆ ಇಂಪ್ರಿಂಟ್ ಕೊಡ್ತಾರೆ ಇಲ್ಲಿ, ಯಾಕೆ ಇಲ್ಲಿ OMR ಶೀಟ್ ಕೊಡ್ತಾರಲ್ಲ ನಿಮ್ಗೆ, ಇಲ್ಲಿ OMR ಶೀಟ್ ಅಲ್ಲಿ 2 ಶೀಟ್ ಬರುತ್ತೆ ನಿಮ್ಗೆ. ಇದು ಮೇನ್ ಶೀಟ್ ಒರಿಜಿನಲ್ ಕಾಪಿ, ಇದು ಬಂದು ಕಾರ್ಬನ್ ಕಾಪಿ ಅಂತ ಕರಿತೀವಿ. ಇದು ಇಂಪ್ರಿಂಟ್ ಬೀಳುತ್ತೆ. ಇದು ನಿಮ್ಗೆ ಎಕ್ಸಾಮ್ ಆದ್ಮೇಲೆ ಕೊಡ್ತಾರೆ, ತಗೊಂಡು ಕ್ಯಾರಿ ಮಾಡಬಹುದು. ಇದನ್ನ 1 ವರ್ಷ ರಿಟೈನ್ ಮಾಡ್ಬೇಕು ನೀವು ಇಲ್ಲಿ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಮೇನ್ ಥಿಂಗ್ ಬರ್ಬೇಕಾಗಿರೋದು ಯಾವಾಗ ಟ್ರಾನ್ಸ್ಫರ್ ಮಾಡಬೇಕು, ವೆನ್ ಐ ನೀಡ್ ಟು ಟ್ರಾನ್ಸ್ಫರ್ ಟು ದ OMR. ಅದಕ್ಕೆ ಬಂದಾಗ ನಿಮಗೆ ಬರೋದು ಮೇನ್ ನಿಮ್ಗೆ ಇಲ್ಲಿ ನೋಡಿ. ಫಸ್ಟ್ ಇವಾಗ ಯು ನೀಡ್ ಟು ಸೆಟ್ ದ ಟ್ರೆಂಡ್. ಒಂದು ಟ್ರೆಂಡ್ ಸೆಟ್ ಮಾಡ್ಕೊಬೇಕು. ಏನು ಅಂತಂದ್ರೆ ನಾನು ಇವಾಗ ಅವ್ನ ಪ್ಯಾಟರ್ನ್ ಯಾವ್ದನ್ನ ಕೊಟ್ಕೊಳ್ಳಿ, ಪ್ಯಾಟರ್ನ್ ಐಡಿಯಾ ಕೊಟ್ಟಿದ್ದೀನಿ, ಬಂದಿರುತ್ತೆ ಯಾವ್ದನ್ನ ಕೊಟ್ಕೊಂಡಿರ್ಲಿ. ಸೊ ನಾನು ಇವಾಗ 5 ಸಬ್ಜೆಕ್ಟ್ ಬರುತ್ತೆ. ಸೊ ಮ್ಯಾಥ್ಸ್ ಮತ್ತೆ SA ಮತ್ತೆ IT ಮತ್ತೆ FEEE ಮತ್ತೆ PMS. ನಾನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ ಫಸ್ಟ್ ಅದನ್ನ ಡಿಸೈಡ್ ಮಾಡ್ಕೊಬೇಕು. ಇವಾಗ ಡಿಫ್ರೆಂಟ್ ಬ್ರಾಂಚಸ್ ಬರೀತಾರೆ, ಎಲ್ಲಾ ಬ್ರಾಂಚ್ ಅವರು ಕಾಮನ್ ಸಬ್ಜೆಕ್ಟ್ಸ್ ಬರೀತಾರೆ. ಇವಾಗ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಅವ್ರಿಗೆ FEEE ಕಷ್ಟ. ಓಕೆ, ಅದೇ ಎಲೆಕ್ಟ್ರಾನಿಕ್ಸ್ ತಗೊಂಡ್ರೆ ಸ್ವಲ್ಪ IT ಸ್ಕಿಲ್ಸ್ ಕಷ್ಟ. ಎಲ್ಲಾರ್ಗು ಆಲ್ಮೋಸ್ಟ್ ಮ್ಯಾಥ್ಸ್ ಕಷ್ಟ ಇರುತ್ತೆ ನಮಗೆ. ಓಕೆ, ಎಲ್ಲರಿಗೂ ಆಲ್ಮೋಸ್ಟ್ ಮ್ಯಾಥ್ಸ್ ಕಷ್ಟ ಇರುತ್ತೆ. ಸೊ ಅದಕ್ಕೆ ನಮಗೆ ಈಸಿಯಸ್ಟ್ ಚಾಪ್ಟರ್ ಅದು ಫಸ್ಟ್ ಚೂಸ್ ಮಾಡ್ಕೊಬೇಕು, ಈಸಿಯಸ್ಟ್ ಸಬ್ಜೆಕ್ಟ್ ಫಸ್ಟ್ ಚೂಸ್ ಮಾಡ್ಕೋಬೇಕು, ಅದನ್ನ ಆನ್ಸರ್ ಮಾಡಬೇಕು. ಯಾಕಂದ್ರೆ ಫಸ್ಟ್ ಮೇನ್ ಥಿಂಗ್ ದ ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್. ಎಲ್ಲ ಓದಿರ್ತೀರಾ, ಬಟ್ ಮೇನ್ ಥಿಂಗ್ ದ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನೀವು ಓದಿರೋದು ಮರ್ತೋಗ್ಬಿಡುತ್ತೆ. ಅದಕ್ಕೆ ಡೋಂಟ್ ಗೋ ಫಾರ್ ದ ಹಾರ್ಡ್ ಥಿಂಗ್. ಫಸ್ಟ್ ಕಷ್ಟದ್ ಮಾಡ್ಬಿಡೋಣಪ್ಪ, ಆಮೇಲೆ ಈಸಿದ್ ಬರೋಣ,
ದಯಮಾಡಿ ಹೇಳ್ತೀನಿ, ಬೇಡ, ಅದನ್ನ ಆ ಟ್ರಿಕ್ ಅಪ್ಲೈ ಮಾಡಕ್ ಹೋಗ್ಬೇಡಿ. ಫಸ್ಟ್ ಈಸಿದ್ನ ಅಕ್ವೈರ್ ಮಾಡ್ಬಿಡಿ. ಯಾಕೆ ಅಂತಂದ್ರೆ ಇವಾಗ ನೀವು ಬ್ಯಾಟಿಂಗ್ ಆಡ್ಬೇಕಾದ್ರೆ, ಕ್ರಿಕೆಟ್ ಆಡ್ಬೇಕಾದ್ರೆ ಎಲ್ಲ ಹುಡುಗ ಕ್ರಿಕೆಟ್ ಆಡ್ತೀರಾ, ಗೊತ್ತಿರುತ್ತೆ ನಿಮಗೆ. ಒಂದು 10 ರನ್ 15 ರನ್ ಬಂತು ಅಂದ್ರೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಇಯರ್. ಇವಾಗ ನಾನು ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದೀನಿ, ಫಸ್ಟ್ ನಾನು ಬರ್ಕೊಬೇಕು, ಫಸ್ಟ್ ನಾನು ಮ್ಯಾಥ್ಸ್ ಆನ್ಸರ್ ಮಾಡ್ತೀನಿ. ಇದು ನೀವು ಒಂದ್ ಕಡೆ ಹೋಮ್ ವರ್ಕ್ ಮಾಡ್ಕೊಬೇಕು. ಮ್ಯಾಥ್ಸ್ ಆದ್ಮೇಲೆ ಮ್ಯಾಥ್ಸ್ ಅಲ್ಲಿ 5 ಯೂನಿಟ್ ಬರುತ್ತೆ ನನಗೆ. ಫಸ್ಟ್ ಮ್ಯಾಥ್ಸ್ ಆನ್ಸರ್ ಮಾಡ್ತೀನಿ. ಮ್ಯಾಥ್ಸ್ ಅಲ್ಲಿ 5 ಯೂನಿಟ್ ಬರುತ್ತೆ. ಯಾವ್ದು? ಯೂನಿಟ್ 1, ಯೂನಿಟ್ 2 ಈ ತರ ಬರುತ್ತೆ. ಅದರಲ್ಲಿ ಫಸ್ಟ್ ಯಾವ್ದು ಆನ್ಸರ್ ಮಾಡಬೇಕು? ಈಸಿಯಸ್ಟ್ ನನಗೆ ಸ್ಟ್ರೈಟ್ ಲೈನ್ಸ್ ಅನ್ಕೊಂತೀನಿ. ಸೊ ಫಸ್ಟ್ ಸ್ಟ್ರೈಟ್ ಲೈನ್ಸ್ ಆನ್ಸರ್ ಮಾಡ್ತೀನಿ. ಯೂನಿಟ್ 2 ಫಸ್ಟ್ ಸ್ಟ್ರೈಟ್ ಲೈನ್ಸ್ ಬರ್ಕೋ, ಎಕ್ಸಾಂಪಲ್ ಹೇಳ್ತಾ ಇರೋದು, ಸ್ಟ್ರೈಟ್ ಲೈನ್ ಆನ್ಸರ್ ಮಾಡ್ತೀನಿ. ಆಮೇಲೆ ಮ್ಯಾಟ್ರಿಕ್ಸ್ ಬರ್ತೀನಿ. ಸೊ ನಂಗೆ ಡಿಫ್ರೆನ್ಸಿಯೇಷನ್ ಈಸಿ ನಂಗೆ. ಸೊ ಫಸ್ಟ್ ಡಿಫ್ರೆನ್ಸಿಯೇಷನ್ ಬರ್ತೀನಿ, ಆಮೇಲೆ ಟ್ರಿಗ್ನಾಮೆಟ್ರಿ ಹೋಗ್ತೀನಿ, ಲಾಸ್ಟ್ ಅಲ್ಲಿ ಇಂಟಿಗ್ರೇಷನ್ ಇಟ್ಕೊಂತೀನಿ. ಈ ತರ ಒಂದು ಸೆಟ್ ಮಾಡ್ಕೊಬೇಕು. ಇದು 1, ಇದು 2, ಇದು 3, ಇದು 4, ಇದು 5. ಈ ಪ್ಯಾರಾಮೀಟರ್ ಸೆಟ್ ಮಾಡ್ಕೊಬೇಕು. ಇದನ್ನ ಪ್ರೀ ಹೋಮ್ ವರ್ಕ್ ಮಾಡ್ಕೊಬೇಕು ನೀವು. ಇದನ್ನ ಅದು ನೀವು ನಿಮ್ಗೆ ಸೆಟ್ ಮಾಡ್ಕೊಬೇಕು. ಫಸ್ಟ್ ಮ್ಯಾಥ್ಸ್ ಮಾಡ್ತೀನಿ, ಮ್ಯಾಥ್ಸ್ ಯಾವ ಪ್ಯಾಟರ್ನ್ ಫಾಲೋ ಅಪ್ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ, ಇದ್ರಲ್ಲೊಂದು 3 ಕ್ವಶನ್, ಇದ್ರಲ್ಲೊಂದು 3 ಕ್ವಶನ್, ಇದ್ರಲ್ಲೊಂದು 3 ಕ್ವಶನ್, ಇದ್ರಲ್ಲೊಂದು 3 ಕ್ವಶನ್, ಇದ್ರಲ್ಲೊಂದು 2 ಕ್ವಶನ್ ಬಂತು ಅಂದ್ರೆ ನಿಮ್ಮ ಪ್ಯಾಕೆಟ್ ಅಲ್ಲಿ ಒಂದು 10 ರಿಂದ 12 ಮಾರ್ಕ್ಸ್ ಬಂದಿರುತ್ತೆ. ಸೊ ಕಾನ್ಫಿಡೆಂಟ್ ಆಗಿರ್ತೀರಾ, ನಂಗೆ 12 ಮಾರ್ಕ್ಸ್ ಗ್ಯಾರಂಟಿ ಇದೆ. ರಿಮೈನಿಂಗ್ ಏನಾಗುತ್ತೆ, ಆಟೋಮೆಟಿಕಲಿ ಟಕ್ಕ 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 ಅಂತ ಬರ್ತಾ ಹೋಗುತ್ತೆ. ದಟ್ಸ್ ದ ಮೇನ್ ಥಿಂಗ್. ಇದು ಮೇನ್ ಫಾಲೋ ಅಪ್ ಮಾಡ್ಲೇಬೇಕಾಗಿರೋದು. ಸೊ ಮ್ಯಾಥ್ಸ್ ಆದ್ಮೇಲೆ ಅದ್ ಮಾಡ್ಬೇಕು. ನೆಕ್ಸ್ಟ್ ಸೇಮ್ ಪ್ಯಾಟರ್ನ್ ಮ್ಯಾಥ್ಸ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಈಸಿ ಇರೋದು ನನಗೆ PMS ಅನ್ಕೊಂತೀನಿ. PMS ಅಲ್ಲೂ ಅಷ್ಟೇ, ಐ ನೀಡ್ ಟು ವೋಟ್ ಇಟ್. ಅದ್ರಲ್ಲಿ ಯಾವ್ದು? ಯೂನಿಟ್ 1, ಆಮೇಲೆ ಯೂನಿಟ್ 3, ಆಮೇಲೆ ಯೂನಿಟ್ 2, ಯೂನಿಟ್ 4, ಆಮೇಲೆ ಯೂನಿಟ್ 5 ಈ ತರ ಹೋಗ್ತೀನಿ. ನೆಕ್ಸ್ಟ್ PMS ಆದ್ಮೇಲೆ ನನಗೆ IT ಈಸಿ, IT ಗೆ ಹೋಗ್ತೀನಿ. ನೆಕ್ಸ್ಟ್ FEEE ಹೋಗ್ತೀನಿ. ಲಾಸ್ಟ್ ಗೆ ನಾನು SND ಇಟ್ಕೊಂತೀನಿ, ಅಥವಾ SND ಬರ್ತೀನಿ ನಾ ಇಲ್ಲಿ. ಆಮೇಲೆ ಲಾಸ್ಟ್ ಗೆ FEEE ಇಟ್ಕೊಂತೀನಿ. ಈ ತರ ಒಂದು ಪ್ಯಾಟರ್ನ್ ಸೆಟ್ ಮಾಡ್ಕೊಬೇಕು. ಅವಾಗ ಏನ್ ಮಾಡ್ಕೊಂಡು ಹೋಗಿ ನಿಮ್ಗೆ ಇಲ್ಲಿ. ಆಮೇಲೆ ಇಷ್ಟು ಒಂದು ಪ್ಯಾಟರ್ನ್ ಸೆಟ್ ಮಾಡಿ ಸಾಲ್ವ್ ಮಾಡ್ಕೊಂಡು ಹೋಗಿ. ಆಮೇಲೆ ಕೆಲವ್ರಿಗೆ ಏನು ಅಂತಾರೆ, ವೆನ್ ಟು ಟ್ರಾನ್ಸ್ಫರ್ ಅಂತಂದಾಗ ಇವಾಗ OMR ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಕ್ವಶನ್ ನಂಬರ್ ಬರೀತೀರಾ, ಕ್ವಶನ್ ನಂಬರ್ ಬರದ ತಕ್ಷಣ ನಿಮ್ಗೆ ಇಲ್ಲಿ ನೋಡಿ, ಕ್ವಶನ್ ನಂಬರ್ ಇಲ್ಲಿ ಆನ್ಸರ್ ಮಾಡ್ತೀರಾ. ಇಲ್ಲಿ ಆನ್ಸರ್ ಮಾಡಿದ ತಕ್ಷಣ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1 ಇದನ್ನ ಆನ್ಸರ್ ಮಾಡ್ತೀರಾ. ಆನ್ಸರ್ ಮಾಡಿದ ತಕ್ಷಣ ನಂಗೆ ಗೊತ್ತಾಗುತ್ತೆ ಆಪ್ಷನ್ A ಅಂತ. ಟಿಕ್ ಮಾಡ್ಕೊಂತೀರಾ. ಟಿಕ್ ಮಾಡ್ಬೋದು, ಹೇಳಿದೀನಿ, ಏನ್ ಬೇಕಾ ಮಾಡ್ಕೊಬಹುದು ನೀವು ಅಲ್ಲಿ. ಇಮಿಡಿಯೇಟ್ಲಿ ಸಾಲ್ವ್ ಮಾಡಿದ ತಕ್ಷಣ ನಂಗೆ ಆನ್ಸರ್ ಸಿಕ್ಬಿಡ್ತು, ಕರೆಕ್ಟ್ ಆಗಿದೆ ಅನ್ಬಿಟ್ಟು ಇಮಿಡಿಯೇಟ್ಲಿ ಹೋಗ್ಬಿಟ್ಟು OMR ಟ್ರಾನ್ಸ್ಫರ್ ಮಾಡೋದಲ್ಲ. ಅದು ಮಾಡಕ್ ಹೋಗ್ಬೇಡಿ, ತಪ್ಪು ಮಾಡಬೇಡಿ. ಯಾಕಂದ್ರೆ ಇಲ್ಲಿ ಸಾಲ್ವ್ ಮಾಡೋ ಮೂಡಲ್ಲಿ ಇರ್ತೀರಾ. ಫಸ್ಟ್ ಸಾಲ್ವ್ ಮಾಡ್ಕೊಂಡು ಹೋಗಿ. ಅದಕ್ಕೆ ಏನ್ ಮಾಡಿ, ನಾನ್ ಪ್ರಿಫರ್ ಮಾಡೋದು ಲಾಸ್ಟ್ 40 ಮಿನಿಟ್ಸ್ ಇಟ್ಕೊಳ್ಳಿ. 5th ಬೆಲ್ ಆಗುತ್ತಲ್ಲ, 5th ಬೆಲ್ ಆದ್ಮೇಲೆ ಯು ಕ್ಯಾನ್ ಪ್ಲಾನ್. ಅಂದ್ರೆ 4 ಗಂಟೆ ಆದ್ಮೇಲೆ ಯು ಕ್ಯಾನ್ ಪ್ಲಾನ್. ಅದರ್ವೈಸ್ ಒಂದು ಹಾಫ್ ಅನ್ ಅವರ್ ಶೆಡ್ಯೂಲ್ ಅಲ್ಲಿ ಮಾಡ್ಕೊಳ್ಳಿ. ಅಂದ್ರೆ ಇವಾಗ ಒಂದು ಸಬ್ಜೆಕ್ಟ್ ವೈಸ್ ಮಾಡ್ಕೊಳ್ಳಿ. ಒಂದು ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಫಸ್ಟ್ ಇವಾಗ ನಾನು ಏನ್ ಮಾಡಿದೆ, ಮ್ಯಾಥ್ಸ್ ಮಾಡ್ಕೊಂಡೆ. ಕರೆಕ್ಟಾ ಮ್ಯಾಥ್ಸ್ ಮಾಡ್ಕೊಂಡೆ. ಮ್ಯಾಥ್ಸ್ ಎಲ್ಲ ಸಾಲ್ವ್ ಮಾಡಿದೆ ಒಂದು ರೌಂಡ್. ಸೊ ಇವಾಗ ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕಂದ್ರೆ ಮ್ಯಾಥ್ಸ್ ಮೂಡಲ್ಲಿ ಇರ್ತೀರಾ, ಆ ಮೂಡ್ ನಂಗೆ ಕಂಟಿನ್ಯೂ ಮಾಡಬೇಕು ಸಾಲ್ವಿಂಗ್ಗೆ. ನೀವು ಬ್ರೇಕ್ ತಗೊಂಡಿದ್ದೀರಾ ಟ್ರಾನ್ಸ್ಫರ್ ಮಾಡೋದಕ್ಕೆ, ಮತ್ತೆ ರೀಕಾಲ್ ಮಾಡಬೇಕು. ಟೆಂಪರರಿ ಮೆಮೊರಿಯಿಂದ ಹೊರಟೋಗ್ಬಿಡುತ್ತೆ, ಮತ್ತೆ ರೀಕಾಲ್ ಮಾಡ್ಬೇಕು ನೀವು. ಅವಾಗ ಟೈಮ್ ಹಿಡಿಯುತ್ತೆ. ಇದನ್ನೇ ಬೇಡ ಅಂತ ಹೇಳೋದು. ಸೊ ಫಸ್ಟ್ ಸಾಲ್ವ್ ಮಾಡ್ಕೊಂಡು ಹೋಗಿ, ಎಲ್ಲ ಮಾಡ್ಕೊಂಡು ಟಿಕ್ ಮಾಡ್ಕೊಂಡ್ ಬನ್ನಿ. ಮ್ಯಾಥ್ಸ್ ಮುಗಿತಾ ಒಂದ್ ಕಡೆ, ನೌ ಯು ಕ್ಯಾನ್ ಟ್ರಾನ್ಸ್ಫರ್. ನಾನ್ ಪ್ರಿಫರ್ ಮಾಡೋದು ಲಾಸ್ಟ್ 40 ಮಿನಿಟ್ಸ್ ಸಾಕು. 4 o'clock ಆದ್ಮೇಲೆ ಮಾಡಿದ್ರೆ ಸಾಕಾಗುತ್ತೆ. ಕೆಲವರು ಭಯ ಇರುತ್ತೆ, ಆಗುತ್ತೋ ಇಲ್ಲ ಟೆನ್ಷನ್ ಇರುತ್ತೆ. ಅದಕ್ಕೆ ಏನ್ ಮಾಡಿ, ಒಂದ್ ಸಬ್ಜೆಕ್ಟ್ ಆಯ್ತಾ, ಟ್ರಾನ್ಸ್ಫರ್ ಇಟ್. ನೆಕ್ಸ್ಟ್ ಗೋ ಫಾರ್ ಸೆಕೆಂಡ್ ಸಬ್ಜೆಕ್ಟ್, ಅದಾಯ್ತಾ, ಟ್ರಾನ್ಸ್ಫರ್ ಇಟ್. ಈ ತರ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಟ್ರಾನ್ಸ್ಫರ್ ಮಾಡ್ಬೇಕು ಅಷ್ಟೇ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಮಾಡಿದೀರಾ ಇಲ್ವಾ ಅಂತ. ಅಂದ್ರೆ ಸರ್ಕಲಿಂಗ್ ಮಾಡಿದೀರಾ ಇಲ್ಲಿ ಕರೆಕ್ಟ್ ಆಗಿ. ಇವಾಗ ಈ ಒಂದು ಕ್ವಶನ್ ಸಾಲ್ವ್ ಮಾಡಿದೀನಿ, ಇದು ಕರೆಕ್ಟ್ ಆಗಿ ಇಲ್ಲ ಟಿಕ್ ಮಾಡಂಗಿಲ್ಲ. ಆಮೇಲೆ OMR ಮಾಡಿ ಟಿಕ್ ಮಾಡ್ಬಿಡ್ಬೇಡಿ, ಬರೀ ಸರ್ಕಲಿಂಗ್ ಮಾಡ್ಬೇಕಷ್ಟೇ. ಇದನ್ನ ಇವೆಲ್ಲ ಮಾಡಂಗಿಲ್ಲ, ಇವೆಲ್ಲ ಮಾಡಂಗಿಲ್ಲ. ಅರ್ಥ ಆಯ್ತಾ? ಸರ್ಕಲಿಂಗ್ ಮಾಡಿದೀನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ಅದಕ್ಕೆ ಕ್ವಶನ್ ಪೇಪರ್ ಒಂಥರ ಮಾರ್ಕ್ ಮಾಡ್ಕೊಳ್ಳಿ ನೀವು. ದಿಸ್ ದ ಒನ್ ಥಿಂಗ್ ಯು ನೀಡ್ ಟು ಫಾಲೋ. ಇಷ್ಟು ನಿಮ್ಗೆ ವೆನ್ ಟು ಆನ್ಸರ್ ದ ಆನ್ಸರ್ ಕೀ. ಇದು ಒಂದು ಡೀಟೇಲ್ಡ್ ವ್ಯೂ ಕೊಟ್ಟಿದ್ದೀನಿ ನಾನು ನಿಮ್ಗೆ. ಓಕೆ, ಇವೆಲ್ಲ ಟಿಪ್ಸ್ ನಾನು ಹೇಳ್ತಾ ಇರೋದು, ಇವೆಲ್ಲ ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಒಂದು ಟೆನ್ಷನ್ ಆಗಲ್ಲ. ಮೇನ್ ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಮೇನ್ ಟೆನ್ಷನ್ ನ ಓವರ್ಕಮ್ ಮಾಡ್ಬೇಕು. ಆ ಟೈಮ್ ನಿಮ್ಗೆ ಓವರ್ಕಮ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದ್ರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಎಷ್ಟೇ ಓದಿರ್ರಿ ಆ ಟೈಮಲ್ಲಿ ಮರ್ತೋಗ್ಬಿಡುತ್ತೆ, ಮೈಂಡ್ ಒಂಥರ ಬ್ಲಾಂಕ್ ಆಗ್ಬಿಡುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡ್ಬೇಕಂದ್ರೆ ಪ್ರಾಪರ್ ಪ್ಲಾನಿಂಗ್ ಬೇಕು. ಒಂದು ಬೇಸ್ ಕೊಟ್ಟಿದ್ದೀನಿ ನಿಮ್ಗೆ, ಯಾವ ತರ ಪ್ಲಾನ್ ಕೊಟ್ಟಿದ್ದೀನಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ರಿಗಾರ್ಡಿಂಗ್ ದಿಸ್ ಒನ್. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಅರ್ಥ ಆಗಿದ್ರೆ ಮತ್ತೆ ಒಂದ್ಸಲ ವಿಡಿಯೋ ಮಾಡಿ. ಯಾಕೆ ಇವಾಗಲೇ ಮಾಡ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ದ ಟೈಮ್ ಯು ನೀಡ್ ಟು ಅಕ್ವೈರ್. ಆಮೇಲೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ಏನು ಪ್ರಾಬ್ಲಮ್ ಏನಿಲ್ಲ, ನೋಡಬಹುದು, ನೋ ಇಶ್ಯೂ. ಜಸ್ಟ್ ಒಂದು ವ್ಯೂ ಸಿಗುತ್ತೆ ಅವನಿಗೆ. ಇಟ್ ಮೇ ಹೆಲ್ಪ್ ಟು ಅಚೀವ್ ಹಿಮ್ ಒಂದು 5 to 6 ಮಾರ್ಕ್ಸ್ 10 ಮಾರ್ಕ್ಸ್ ಅಚೀವ್ ಮಾಡಕ್ ಆಪ್ಷನ್ಸ್ ಇರುತ್ತೆ ನಿಮಗೆ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ, ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಆಮೇಲೆ ಈ ತರ ಅಪ್ಡೇಟ್ ಬರಬೇಕು ಅಂದ್ರೆ ND ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಆಪ್ಷನ್ ಎಂಟ್ರಿ ಬರುತ್ತೆ, ಕೌನ್ಸಿಲಿಂಗ್ ರೌಂಡ್ಸ್ ಬರುತ್ತೆ, ಎಲ್ಲ ಅಪ್ಡೇಟ್ಸ್ ನಾನು ಕೊಡ್ತೀನಿ. ಸೊ ND ಅಕಾಡೆಮಿದು ವಾಟ್ಸ್ಆಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪರ್ಸನಲ್ ಗೈಡೆನ್ಸ್ ಇದೆ. ಇಫ್ ಯು ಆರ್ ವಿಲ್ಲಿಂಗ್ ಫಾರ್ ಜಾಯಿನ್ ದ ಪರ್ಸನಲ್ ಗೈಡೆನ್ಸ್, ನೀವು ಜಾಯಿನ್ ಆಗ್ಬೋದು. ನಿಮ್ಗೆ ಈ ತರ ಒಂದು PDF ಪ್ರೊವೈಡ್ ಮಾಡ್ಕೊಡ್ತೀನಿ. ಎಂಡಿಂಗ್ ಅಲ್ಲಿ ರ್ಯಾಂಕಿಂಗ್ ಬಂದ್ ಆದ್ಮೇಲೆ
ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆಗ್ಬೋದು, 1-to-1 ಸಪೋರ್ಟ್ ಇರುತ್ತೆ, ನಂಬರ್ ಸೇವ್ ಆಗುತ್ತೆ. ಇಲ್ಲ ಬರೀ PDF ಬೇಕು ಅಂದ್ರೆ ಅದನ್ನು ಪಿಂಗ್ ಮಾಡಬಹುದು ನನಗೆ, ಅದು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಇನ್ನೇನ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಪಿಂಗ್ ಕಮೆಂಟ್ ಮಾಡಿ. ಇದು ನಾನು ವಿಡಿಯೋ ಮಾಡ್ತಾ ಇರೋದು ಹುಡುಗರು ಕಮೆಂಟ್ಸ್ ಇಂದಾನೆ, ನಮ್ಮ ಹುಡುಗರು ರಿಕ್ವೆಸ್ಟ್ ಇಂದಾನೆ. ಓಕೆ, ಯಾವ ತರ ಟ್ಯಾಕಲ್ ಮಾಡಬೇಕು ಒಂದು ಐಡಿಯಾ ಕೊಡಿ ಸರ್ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ವಿಡಿಯೋ ಇಷ್ಟ ಇರುತ್ತೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಗ್ರೂಪ್ ಜಾಯ್ನ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು, ಕೀಪ್ ಪ್ರಿಪೇರಿಂಗ್, ಡೂ ವೆಲ್ ಇನ್ ದ ಎಕ್ಸಾಮ್. ಬೈ ಬೈ.